ಕಾರಲ್ಲಿ ಮಗಳ ಶವವನ್ನ ಇಟ್ಟುಕೊಂಡು ರಾತ್ರಿ ಎಲ್ಲ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ ಈ ಕೀಚಕರು. ಮಾರ್ಚ್ 24ರ ರಾತ್ರಿ 1 ಗಂಟೆಯವರೆಗೂ ಕೂಡ ಬರ್ತ್ಡೇ ಸಂಭ್ರಮ ಆಚರಣೆ ಮಾಡಿಕೊಂಡಿದ್ದಾರೆ. ರಾತ್ರಿ 2:30ಕ್ಕೆ ವಿಲ್ಲಾಗೆ ವಾಪಸ್ ಆಗಿದ್ದ ಪ್ರಿಯಾ ಹಾಗೂ ಮೋಹನ್. ಮಗು ಮಲಗಿದ ರೀತಿ ಭುಜದ ಮೇಲೆ ಹಾಕಿಕೊಂಡು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನಿಲ್ಲ ಸಾವಿನ ಸಂಬಂಧ ರಾತ್ರಿ ಎಲ್ಲ ಕುತ್ಕೊಂಡು ಪ್ಲಾನ್ ಅನ್ನ ಮಾಡಿರುವಂತದ್ದು. ಯಾವ್ಯಾವ ರೀತಿ ಕಥೆಯನ್ನ ಕಟ್ಟಬಹುದು, ಏನ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ. ಬೆಳಗ್ಗೆ ಮಲಗಿದ್ದಂತಹ ಮಗು ಎದ್ದಿಲ್ಲ ಅಂತ ಆಸ್ಪತ್ರೆಗೆ ಬಂದಿದ್ದಾರೆ. ಅನಂತರ ಏನೂ ಗೊತ್ತಿಲ್ಲದಂತೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ರಾತ್ರಿಡೀ ಆ ಮಗು ಸತ್ತೋಗಿದೆ, ಕಾರ್ನಲ್ಲೇ ಇಟ್ಕೊಂಡಿದ್ದಾರೆ ಆ ಶವವನ್ನ. ತದನಂತರ ವಿಲ್ಲಾಗ್ ಹೋಗಿದ್ದಾರೆ. ಆ ಮಗುವನ್ನ ಆಕೆ ಭುಜದ ಮೇಲೆ ಮಲಗಿಸ್ಕೊಂಡು ಮಲಗಿದೆ ಅನ್ನೋ ನಿಟ್ಟಿನಲ್ಲಿ ನಾಟಕವನ್ನ ಆಡಿ ಅಲ್ಲಿ ಸೇರ್ಕೊಂಡಿರುವಂತದ್ದು. ತದನಂತರ ರಾತ್ರಿ ಇಡೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಕಥೆಯನ್ನ ಕಟ್ಬೋದು, ಏನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಬೆಳಗ್ಗೆ ಎದ್ದು ಮಗು ಎದ್ದಿಲ್ಲ ಯಾಕೋನಾ ಅಂತ ಆಸ್ಪತ್ರೆಗೆ ಹೋಗಿರುವಂತದ್ದು. ಭಾರತೀಯ ಸಂಸ್ಕೃತಿಯಲ್ಲಿ ಮಕ್ಕಳನ್ನ ದೇವರ ಸಮಾನದಲ್ಲಿ ನೋಡ್ತಾರೆ. ಆದ್ರೆ ಈ ಹೆತ್ತ ತಾಯಿ ಆಕೆಯ ಪ್ರಿಯಕನನೊಟ್ಟಿಗೆ ಸೇರ್ಕೊಂಡು ಹೆತ್ತ ಮಗುವನ್ನ ಕೊಂದಿರುವಂಥದ್ದು. ಅದು ಕೂಡ ಅದರ ನಂತರ ಮಾಡಿರುವಂತಹ ಕೃತ್ಯಗಳಿದೆಯಲ್ಲ, ಅದು ನಾಚಿಕೆಗೇಡಿನ ಕೆಲಸ. ಆಕೆ ತಾಯಿ ಆಗೋದಕ್ಕೂ ಕೂಡ ಅರ್ಹತೆ ಇಲ್ದಲೇ ಇರುವಂಥಳು. ಹೆಣ್ಣಾಗಿ ಹುಟ್ಟೋದಕ್ಕೂ ಕೂಡ ಅರ್ಹತೆ ಇರಲಿಲ್ಲ. ಮಿಸ್ ಆಗಿ ಹುಟ್ಟುಬಿಟ್ಟಿದ್ದಾಳೆ. ಹುಟ್ಟಿದ್ದಾದ್ಮೇಲೆ ಈ ರೀತಿಯಾದಂತಹ ನೀಚ ಕೆಲಸಗಳನ್ನ ಮಾಡಿರುವಂಥದ್ದು. ಅಟ್ಲೀಸ್ಟ್ ಹೆತ್ತ ತಾಯಿ ಬೇಡ, ಕನಿಕರ ಬೇಡವಾ, ಒಂದು ಮಾನವೀಯತೆ ಅನ್ನೋದು ಬೇಕಿತ್ತಲ್ವಾ? ಅದು ಕೂಡ ಇಲ್ಲ ಆಕೆಗೆ. ನೋಡೋದಕ್ ಮಾತ್ರ ಸುಂದರವಾಗಿದ್ದಾಳೆ, ಆದ್ರೆ ಮನಸ್ಸೆಲ್ಲ ನಿಷ್ಕಲ್ಮಶವಾಗಿರುವಂಥದ್ದು. ಮನಸ್ಸಿನಲ್ಲಿ ಸೌಂದರ್ಯತೆ ಅನ್ನೋದೇ ಇಲ್ಲ ಈಕೆಗೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಕೆ ಮಾಡಿರುವಂತಹ ಅವಾಂತರಗಳು ಅಥವಾ ಕೆಟ್ಟ ಕೆಲಸಗಳು ಇದೆಯಲ್ಲ, ಅದ್ಯಾವುದು ಕೂಡ ಒಂದ್ ರೀತಿನಲ್ಲಿ ಹೇಳೋದಕ್ಕೂ ಕೂಡ ಅಸಹ್ಯ ಆಗತ್ತೆ. ಆ ರೀತಿಯಾಗಿ ಮಾಡಿರುವಂತದ್ದು ಏನಾಗಿತ್ತು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ. ಅಂದ್ರೆ ಇಲ್ಲಿ ಮಗು ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಥಮಿಕ ತನಿಖೆಯನ್ನ ನಡೆಸಿದಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೆಲವೊಂದಷ್ಟು ಬೆಚ್ಚಿ ಬೆಳೆಸುವಂತ ವಿಚಾರಗಳನ್ನ ಬೆಳಿಗ್ಗೆ ಎಳೆದಿರುವಂತದ್ದು. ಅಂದ್ರೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಸೇರಿದಂತೆ ಲೋಕಾಯುಕ್ತ ತನಿಖೆ ಮಾಡುವಂತ ಸಂದರ್ಭದಲ್ಲಿ PSI ಕಳ್ಳಾಟ ಏನಿದೆ ಅದೆಲ್ಲವೂ ಕೂಡ ಬಯಲಿಗೆ ಬಂದಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಪೊಲೀಸ್ನವರು ಯಾವ ರೀತಿಯಾಗಿ ನಿರ್ಲಕ್ಷ್ಯನ ವಹಿಸಿದ್ರು, ಯಾಕೆ ಪೋಸ್ಟ್ ಮಾರ್ಟಮ್ ಬಂದಂತ ವರದಿಯನ್ನ ನೋಡಿ ಯಾಕೆ ಇದು ಅನುಮಾನಾಸ್ಪದ ಕೊಲೆ ಆರೋಪ ಅಂತ ಹೇಳ್ಬಿಟ್ಟು ಯಾಕೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ಲಿಲ್ಲ, ಎಲ್ಲ ವಿಚಾರಗಳು ಕೂಡ ಪೊಲೀಸರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಇಲ್ಲಿ ಮಗುವಿನ ತಂದೆ ಪ್ರವೀಣ್ ಏನಿದ್ದಾನೆ ಆತ ನೇರವಾಗಿ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳನ್ನ ಭೇಟಿ ಮಾಡಿ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ, ಎಡವಟ್ಟಿನ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಇದಾದ ನಂತರವಾಗಿ ಲೋಕಾಯುಕ್ತ ಕೂಡ ಎಂಟ್ರಿ ಆಗಿದೆ. ಈಗಾಗಲೇ ವರದಿಯನ್ನ ನಗರ ಪೊಲೀಸ್ ಆಯುಕ್ತ ಆಗಿರುವಂತಹ ಸಿಮಂತ್ ಸಿಂಗ್ ಕುಮಾರ್ಗೂ ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಯಾವ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, UDR ಆದಂತ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರುತ್ತೆ. ಅಲ್ಲಿ ವೈದ್ಯರು ಕೂಡ ಕೆಲವೊಂದಷ್ಟು ಅನುಮಾನದ ವಿಚಾರವನ್ನ ಹೇಳಿರ್ತಾರೆ. ಯಾಕಂದ್ರೆ ಉಸಿರುಗಟ್ಟಿಸಿ ಮಗುವನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿದ್ರು ಕೂಡ ಯಾಕೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಎಡವಟ್ಟನ್ನ ಮಾಡಿದ್ರು, ಯಾಕೆ ಇಮಿಡಿಯೇಟ್ ಆಗಿ ಕೇಸನ್ನ ಸ್ಟ್ರಾಂಗ್ ಮಾಡ್ಲಿಲ್ಲ, ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಅನುಮಾನಗಳು ಕೂಡ ಶುರುವಾಗುತ್ತೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳ ಒಂದು ಒತ್ತಡ ಇತ್ತ ಅಥವಾ ಆರೋಪಿಯ ಏನ್ ಬಂದಂತ ಆರೋಪಿ ಏನಿದ್ದಾನೆ ಮೋಹನ್, ಆತ ತನ್ನ ಹಣದ ಪ್ರಭಾವದಿಂದ ಈ ಕೇಸನ್ನ ಹಳ್ಳ ಇಡುವಂತ ಕೆಲಸವನ್ನ ಮಾಡಿದ್ನ. ಹೀಗೆ ಸಾಲು ತಪ್ಪುಗಳು ಇದೀಗ ಪೊಲೀಸರ ಮೇಲೆ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಯಾವಾಗ PSI ಈ ಒಂದು IO ಆಗಿ ತನಿಖೆನ ಶುರು ಮಾಡ್ತಾರೆ, ಆದ್ರೆ ಒಂದು ವಿಚಾರವನ್ನ ಈ ಕಂಪ್ಲೀಟ್ ರಿಪೋರ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಎಡವಟ್ಟುಗಳನ್ನ ನೋಡೋದಾದ್ರೆ, ಇಲ್ಲಿ ಮಗು ಸಾವನ್ನಪ್ಪಿದ ನಂತರವಾಗಿ ಈ ಪ್ರಿಯಾಂಕಾ ಹಾಗೂ ಮೋಹನ್ ಏನಿದ್ದಾರೆ ಅವ್ರು ಕೋಲಾರ್ಗೆ ಒಂದು ಕೆಫೆಗೆ ಹೋಗುವಂತ ಸಂದರ್ಭದಲ್ಲಿ CCTV ಪರಿಶೀಲನೆಯನ್ನ ಯಾಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಡಿರ್ಲಿಲ್ಲ. ಯಾಕಂದ್ರೆ ಟೋಲ್ ನಲ್ಲಿ ಕೂಡ ಪ್ರತಿಯೊಂದು ವಾಹನದ ಮೂವ್ಮೆಂಟ್ ಏನಿದೆ ಅದು ಕೂಡ ಗೊತ್ತಾಗುತ್ತೆ. ಯಾಕೆ ಆ CCTVಯನ್ನ ಪರೀಕ್ಷೆಯನ್ನ ಮಾಡಲಿಲ್ಲ, ತಪಾಸಣೆಯನ್ನ ಮಾಡಲಿಲ್ಲ. ಜೊತೆಗೆ ಹೋಟೆಲ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ CCTV ಯಾಕೆ ವಶಕ್ಕೆ ಪಡಿಲಿಲ್ಲ. ಇಲ್ಲಿ ಮಾರ್ಚ್ 25ನೇ ತಾರೀಕೆ ಮರಣೋತ್ತರ ಪರೀಕ್ಷೆ ದಿನವೇ ವೈದ್ಯರು ಕೂಡ ಒಂದು ವರದಿ ಕೊಡೋಕ್ಕಿಂತ ಮುಂಚಿತವಾಗಿ ಉಸಿರುಗಟ್ಟು ಸಾವನ್ನಾಗಿದೆ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟಿದ್ರು. ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇನ್ವೆಸ್ಟಿಗೇಷನ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಮಾಡಲಿಲ್ಲ. ಜೊತೆಗೆ ಈ ರಕ್ತದ ಅಂದ್ರೆ ಉಸಿರುಗಟ್ಟಿ ಮಗುನ ಸಾವನ್ನಪ್ಪಿದ್ದಂತ ಸಂದರ್ಭದಲ್ಲಿ ಕಾರನ್ನ ಯಾಕೆ ವಶಕ್ಕೆ ಪಡಿಲಿಲ್ಲ, ಅದು ತಪಾಸಣೆ ಯಾಕೆ ಮಾಡಲಿಲ್ಲ. ಜೊತೆಗೆ ಅವರು ವಿಲಾಗೆ ಹೋದಂತ ಸಂದರ್ಭದಲ್ಲಿ
ಮಗು ಸಾವನ್ನಪ್ಪಿದ್ರು ಕೂಡ 12 ತಾಸುಗಳ ಕಾಲ ಮನೆಯಲ್ಲೇ ಇಟ್ಕೊಂಡಿದ್ರು. ಆದ್ರೆ ಮಗು ಧರಿಸಿದಂತ ಬಟ್ಟೆನಾಗ್ಲಿ ಅಥವಾ ವಿಲದಲ್ಲಿರುವಂತ ಬೆಡ್ಶೀಟ್ ಆಗ್ಲಿ ಅದನ್ನ ವಶಕ್ಕೆ ಪಡೆದು ಯಾಕೆ FSR ಗೆ ಕಳಿಸಲಿಲ್ಲ? ಹೀಗೆ ಎಲ್ಲಾ ರಿಪೋರ್ಟ್ ಅನ್ನ ಪೊಲೀಸರು ಎಡವಟ್ಟು ಮಾಡ್ಕೊಂಡಿರುವಂತ ಸಾಲು ವಿಚಾರವನ್ನ ಇದೀಗ ಲೋಕಾಯುಕ್ತ ರಿಪೋರ್ಟ್ ಅನ್ನ ಸಿದ್ಧಪಡಿಸಿ ನಗರ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಕೇಸನ್ನ ಮತ್ತಷ್ಟು ತನಿಖೆ ಮಾಡಬೇಕು, ಈ ಮರು ತನಿಖೆ ಮಾಡಿ ಮತ್ತೆ ವರದಿನ ಕೊಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾ ವಿಚಾರವನ್ನ ಖುದ್ದು ಎಲ್ಲಾ ಪೊಲೀಸ್ನವರು ಕೂಡ ಭಾಗಿಯಾಗಿದ್ದಾರ ಈ ಒಂದು ವಿಚಾರದಲ್ಲಿ, ಅಥವಾ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರು ಅಂತೇಳಿ ಕೆಳ ಹಂತದ ಅಧಿಕಾರಿಗಳು ಈ ಒಂದು ಕೇಸನ್ನ ಹಿಡಿಸುವಂತ ಕೆಲಸವನ್ನ ಮಾಡಿದ್ರ? ಈಗ ಈ ಎಲ್ಲಾ ವಿಚಾರಗಳು ಕೂಡ ಮತ್ತೆ ತನಿಖೆ ನಡೆದ ನಂತರವಾಗಿ ಒಂದೊಂದಾಗಿ ಬೆಳಕಿಗೆ ಬರ್ಬೇಕಾಗುತ್ತೆ. ಒಟ್ನಲ್ಲಿ ಇಲ್ಲಿ ಪ್ರಮುಖ ಆರೋಪಿ ಮೋಹನ್ ಏನಿದ್ದಾನೆ ಆತನನ್ನ ಅರೆಸ್ಟ್ ಮಾಡಿ ಪೊಲೀಸರು 10 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ತನಿಖೆನ ಮಾಡಿ ಆತನಿಂದ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಮಗುವಿನ ತಾಯಿ ಪ್ರಿಯಾಂಕ ಏನಿದ್ದಾಳೆ ಆಕೆ ಇನ್ನೂ ಕೂಡ ನಾಪತ್ತೆ ಆಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸರಿಗೆ ಇಲ್ಲ. ಆಕೆಯನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಪೊಲೀಸ್ನವರು ಇಮಿಡಿಯೇಟ್ ಆಗಿ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆಕೆ ಪ್ರಮುಖ ಆರೋಪಿ ಆಗ್ತಾಳೆ, ಜೊತೆಗೆ ಅವಳು ಕೊಡುವಂತ ಹೇಳಿಕೆಯ ಸಾಕಷ್ಟು ಪ್ರಾಮುಖ್ಯತೆ ಇರೋದ್ರಿಂದ ಆಕೆ ಬಂಧನದ ನಂತರವಾಗಿ ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಮೇಲೆ ಈ ಒಂದು ಪ್ರಕರಣ ಮತ್ತೊಂದು ದಿಕ್ಕಕ್ಕೆ ಹೋಗುವಂತ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಪೊಲೀಸರು ಆಕೆನ ಬಂಧನ ಮಾಡಿದ ನಂತರ ಈ ಒಂದು ಕೇಸ್ಗೆ ಮತ್ತಷ್ಟು ವಿಚಾರಗಳು ಅಥವಾ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಕಂದಮ್ಮನನ್ನ ಕೊಂದಿರುವಂಥದ್ದು ಕರುಣೆ ಇಲ್ಲದಂತೆ ವರ್ತನೆಯನ್ನ ಕೂಡ ಮಾಡಿದ್ದಾರೆ. ಸಾಯಿಸಿದ ನಂತರ ಪಾಪಿ ತಾಯಿ ಹೆಣ್ಣಾಗೋದಕ್ಕೂ ಕೂಡ ಅರ್ಹತೆ ಇಲ್ದಲೇ ಇರುವಂಥ ಮಹಿಳೆ ಈಕೆ. ಮಾಡಿರೋದೆಲ್ಲ ಅನಾಚಾರ, ಆದರೂ ಕೂಡ ಆ ಒಂದು ಜೋಶ್ ಇದೆಯಲ್ಲ ಆಕೆ ಮುಖದಲ್ಲಿ ಅದು ಹೋಗೇ ಇಲ್ಲ.